ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಮೂಲಗಳ ಪ್ರಕಾರ ಇವತ್ತು ಗೃಹಲಕ್ಷ್ಮಿ ಹಣ ಬರ್ಬೋದು ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದಕ್ಕೆ ಪ್ರೂಫ್ ಸಮೇತ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೇ ಮಂತಲ್ಲಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಬಂತು. ಅದಾದಮೇಲೆ ಅಮೌಂಟ್ ಬಂದಿರಲಿಲ್ಲ. ಜೂನ್ ಮತ್ತು ಜುಲೈ 2 ತಿಂಗಳದ್ದು ಪೆಂಡಿಂಗ್ ಇತ್ತು. ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ. ಟೋಟಲ್ ಆಗಿ 3 ಮಂತ್ ಪೆಂಡಿಂಗ್ ಇದೆ. ಯಾವಾಗ ಹಣ ಬರಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಇನ್ನು ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬರುತ್ತೆ, ಈಗ ಬರುತ್ತೆ, 2 ಡೇಸಲ್ಲಿ ಬರುತ್ತೆ, 10 ಡೇಸಲ್ಲಿ ಬರುತ್ತಾ ಅಂತಾನೆ ಹೇಳ್ತಿದ್ರು. ಬಟ್ ಫೈನಲಿ ಇಲ್ಲಿವರೆಗೂ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಿರ್ಲಿಲ್ಲ. ಈಗ ಫೈನಲ್ ಆಗಿ ನಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿದೆ. ಅದು ಇವತ್ತು ಹಣ ಜಮೆ ಆಗಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅದಕ್ಕೆ ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಇನ್ನೊಂದು ಬೇಜಾರಿನ ಸುದ್ದಿ ಕೂಡ ಇದೆ. ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಒಂದು ಕಂತಿನ ಹಣ ಮಾತ್ರ ಬರ್ತಾ ಇದೆ. ಅದು ಜೂನ್ ತಿಂಗಳದ್ದು ಮಾತ್ರ. ಜುಲೈ ತಿಂಗಳದ್ದು ಈಗಲೂ ಕೂಡ ಪೆಂಡಿಂಗ್ಗೆ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅದನ್ನ ಯಾವಾಗ ರಿಲೀಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಜೂನ್ ತಿಂಗಳ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಅದೇನು ಅಂತ ಈಗ ನೋಡೋದಾದ್ರೆ, ಇದು ನ್ಯೂಸ್ ಪೇಪರಲ್ಲಿ ಬಂದಿರೋಂಥ ಮಾಹಿತಿ. ಗೃಹಲಕ್ಷ್ಮಿ ಹಣ ಜೂನ್ ತಿಂಗಳದ್ದು ಬಿಡುಗಡೆ ಆಗಬೇಕಲ್ವಾ, ಅದಕ್ಕೆ ಈಗಾಗಲೇ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆಯಂತೆ. ನಿನ್ನೆನೆ ಸೋಮವಾರನೇ ಇದು ಸ್ಟಾರ್ಟ್ ಆಗಿದ್ದು. 2-3 ದಿನಗಳಲ್ಲಿ ಮೊದಲ ಹಂತದಲ್ಲಿ ಅಂದರೆ 26,65,000 ಮಹಿಳಾ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮೆ ಆಗ್ತಿದೆ. ಬುಧವಾರದ ಒಳಗಡೆ ಈ ಎಲ್ಲ ಅಮೌಂಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಬುಧವಾರ ಬಂದು ನಾಳೆ 2-3 ದಿನ ಅಂದರೆ ನಿನ್ನೆ ಸ್ಟಾರ್ಟ್ ಆಗಿದೆ. ಇವತ್ತು ಮತ್ತು ನಾಳೆ ಒಳಗಡೆ ಅಮೌಂಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೊದಲ ಹಂತದಲ್ಲಿ 26,65,000 ಜನರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಒಟ್ಟು ಅಪ್ಲಿಕೇಶನ್ ಹಾಕಿರೋರು ಬಂದು 1,25,00,000 ಜನ. ಈಗ ಸ್ಟಾರ್ಟಿಂಗ್ ಅವರು 26 ಲಕ್ಷ ಜನಕ್ಕೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಅದಾದಮೇಲೆ ಆಗಸ್ಟ್ 10ನೇ ತಾರೀಕು ಒಳಗಡೆ ಬಾಕಿ ಉಳಿದಂತಹ ಎಲ್ಲ ಮಹಿಳೆಯರಿಗೂ ಜೂನ್ ತಿಂಗಳ ಹಣ ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತೆ ಜುಲೈ ಮಂತದ್ದು ಯಾವಾಗ ಬರ್ಬೋದು ಅನ್ನೋದು ಇನ್ನೂ ಕೂಡ ಡೌಟ್ ಆಗೇ ಉಳ್ಕೊಂಡಿದೆ. ಇನ್ನು ಜೂನ್ ತಿಂಗಳ ಹಣ ಬಿಡುಗಡೆ ಕೇವಲ ಒಂದೇ ಒಂದು ಕಂತಿನ ಹಣ ಬಿಡುಗಡೆಗೆ 533 ರೂಪಾಯಿ ಕೋಟಿ ಪಾವತಿ ಆಗಿದೆಯಂತೆ. ನೋಡಬೇಕು. ಹಾಗಿದ್ರೆ ಇವತ್ತು ಗೃಹಲಕ್ಷ್ಮಿ ಹಣ ಜಮೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಯಾರಿಗಾದರೂ ಅಮೌಂಟ್ ಏನಾದರೂ ಕ್ರೆಡಿಟ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಪ್ರಶ್ನೆ ಇರುತ್ತೆ, 26,65,000 ಜನಕ್ಕೆ ಮಾತ್ರ ಬರುತ್ತಾ, ಮಿಕ್ದವ್ರಿಗೆ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಅವರೇ ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಆಗಸ್ಟ್ 10ನೇ ತಾರೀಕು ಒಳಗಡೆ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಅಂತ. ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಇದು ಮೊದಲನೇ ಹಂತವಾಗಿ ಅಷ್ಟೇ 26 ಲಕ್ಷ ಜನಕ್ಕೆ ಕೊಡೋದು. ಬಾಕಿ ಉಳಿದವ್ರಿಗೆ ಯಾವುದೇ ಮೋಸ ಆಗೋದಿಲ್ಲ. ಅವ್ರಿಗೆ ನೆಕ್ಸ್ಟ್ ಹಂತದಲ್ಲಿ 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ, 4ನೇ ಹಂತದಲ್ಲಿ ಅಮೌಂಟ್ನ ರಿಲೀಸ್ ಮಾಡ್ತಾರೆ. ಎಲ್ಲ ಅಮೌಂಟ್ನು ಒಂದೇ ಸಲ ಒಂದೇ ಇದರಲ್ಲಿ ಹಾಕೋದಿಕ್ಕಾಗಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ಮೊದಲು ಒಂದು ದಿನಕ್ಕೆ 5 ಲಕ್ಷ ಜನಕ್ಕೆ, 10 ಲಕ್ಷ ಜನಕ್ಕೆ ಹಾಕ್ತಾ ಇದ್ರು. ಸೊ ಈ ಸಲ 26 ಲಕ್ಷ ಜನಕ್ಕೆ ಹಾಕ್ತೀವಿ. 2ನೇ ಹಂತದಲ್ಲಿ ಬಾಕಿ ಉಳಿದವ್ರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು. ಗುರುವಾರ ಒಂದಷ್ಟು ಜನಕ್ಕೆ ಬರುತ್ತೆ, ಶುಕ್ರವಾರ ಒಂದಷ್ಟು ಜನಕ್ಕೆ ಬರುತ್ತೆ. ಒಟ್ಟಿನಲ್ಲಿ ಆಗಸ್ಟ್ 10ನೇ ತಾರೀಕು ಒಳಗಡೆ ಅಂದರೆ ಯಾವಾಗ ಶನಿವಾರದ ಒಳಗಡೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅದು ಜೂನ್ ತಿಂಗಳದ್ದು ಮಾತ್ರ. ಜುಲೈ ತಿಂಗಳದ್ದು ಇನ್ನೂ ಪೆಂಡಿಂಗ್ ಇರುತ್ತೆ. ಅದ್ರ ಜೊತೆಗೆ ಆಗಸ್ಟ್ ತಿಂಗಳದ್ದು ಕೂಡ ಪೆಂಡಿಂಗ್ ಇರುತ್ತೆ. ಒಟ್ಟು 4,000 ಒಟ್ಟಿಗೆ ಸಿಗುತ್ತೆ ಅಂತ ಕಾಯ್ತಿದ್ದಂಥ ಮಹಿಳೆಯರಿಗೆ ಸ್ವಲ್ಪ ಬೇಜಾರಿನ ಸುದ್ದಿ ಕೂಡ ಹೌದು. ಒಂದು ತಿಂಗಳಾದರೂ ಬರುತ್ತಲ್ಲ ಅಂತ ಖುಷಿ ಪಡೋ ಸುದ್ದಿನೂ ಹೌದು. ಇದು ಗೃಹಲಕ್ಷ್ಮಿ ರಿಲೇಟೆಡ್ ನನಗೆ ಸಿಕ್ಕಿರೋಂಥ ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರಬಹುದು ಅನ್ಕೊಂತೀನಿ. ಹಾಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.